ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಿಮಗೆ ಬಡತನದಿಂದ ಆರಂಭಿಸಿ ವಿಶ್ವದ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬನಾದ ವ್ಯಕ್ತಿಯ ನಿಜವಾದ ಕಥೆಯನ್ನು ಹೇಳ್ತೀನಿ. ಈ ಕತೆ ಭಾರತದ ಪ್ರಸಿದ್ಧ ಉದ್ಯಮಿ ಧೀರುಭಾಯಿ ಅಂಬಾನಿಯವರ ಜೀವನದ ಬಗ್ಗೆ. ಧೀರುಭಾಯಿ ಅಂಬಾನಿಯವರು 1932ರಲ್ಲಿ ಚೌರ್ವಾಡ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ತಂದೆ ಒಂದು ಶಾಲಾ ಶಿಕ್ಷಕರಾಗಿರ್ತಾರೆ ಮತ್ತು ಕುಟುಂಬದ ಆದಾಯ ಏನಾಗಿರುತ್ತೆ ಅಂದರೆ ತುಂಬಾ ಕಡಿಮೆ ಇರುತ್ತೆ. ಬಡತನದ ಕಾರಣದಿಂದ ಬಾಲ್ಯದಲ್ಲೇ ಅವರಿಗೆ ಜೀವನದ ಕಷ್ಟಗಳು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಶಾಲೆಯ ನಂತರ ಸ್ವಲ್ಪ ಹಣ ಸಂಪಾದಿಸಲು ಅವರು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಅವರು ಯುವ ವಯಸ್ಸಿನಲ್ಲೇ ಕೆಲಸ ಹುಡುಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಅವರು ಒಂದು ಪೆಟ್ರೋಲ್ ಕಂಪನಿಯಲ್ಲಿ ಸಾಮಾನ್ಯ ಉದ್ಯೋಗಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ದೊಡ್ಡ ಕನಸು ಇರ್ತದೆ. ಒಂದು ದಿನ ತಮ್ಮದೇ ಆದ ಒಂದು ವ್ಯವಹಾರವನ್ನು ಆರಂಭಿಸಬೇಕು ಎಂಬುದು. ಕೆಲ ವರ್ಷಗಳ ನಂತರ ಅವರು ಭಾರತಕ್ಕೆ ಮರಳಿ ಬರ್ತಾರೆ ಮತ್ತು ಬಹಳ ಕಡಿಮೆ ಹಣದಿಂದ ಒಂದು ಸಣ್ಣ ವ್ಯಾಪಾರವನ್ನು ಆರಂಭಿಸ್ತಾರೆ. ಆರಂಭದಲ್ಲಿ ಅವರು ಮಸಾಲೆ ಮತ್ತು ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಹಲವಾರು ಕಷ್ಟಗಳು ಎದುರಾಗ್ತವೆ. ಆದರೆ ಧೀರುಭಾಯಿ ಅಂಬಾನಿಯವರು ಎಂದಿಗೂ ಹಿಂತಿರುಗಲ್ಲ. ಅವರ ಪರಿಶ್ರಮ, ಧೈರ್ಯ ಮತ್ತು ಹೊಸ ಆಲೋಚನೆಗಳ ಕಾರಣದಿಂದಾಗಿ ಅವರು ವ್ಯವಹಾರವನ್ನು ನಿಧಾನವಾಗಿ ಬೆಳೆಸ್ತಾ ಹೋಗ್ತಾರೆ. ನಂತರ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಎಂಬ ಕಂಪನಿಯನ್ನು ಸ್ಥಾಪಿಸ್ತಾರೆ. ಈ ಕಂಪನಿಯ ಮುಂದೆ ಭಾರತದ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿ ಬೆಳೆಯುತ್ತೆ. ಒಮ್ಮೆ ಬಡ ಕುಟುಂಬದಿಂದ ಹುಟ್ಟಿದ ವ್ಯಕ್ತಿ ನಂತರ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ಉದ್ಯಮಿಗಳಲ್ಲಿ ಒಬ್ಬನಾಗಿ ಹೆಸರು ಮಾಡ್ತಾ ಇರ್ತಾರೆ. ಧೀರುಭಾಯಿ ಅಂಬಾನಿಯವರ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸ್ತದೆ. ಬಡತನ ನಮ್ಮ ಕನಸುಗಳು ನಿಲ್ಲಿಸಲು ಸಾಧ್ಯವಿಲ್ಲ. ಪರಿಶ್ರಮ, ಧೈರ್ಯ ಮತ್ತು ನಂಬಿಕೆ ಇದ್ದರೆ ಸಾಮಾನ್ಯ ವ್ಯಕ್ತಿಯು ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಕನಸುಗಳನ್ನ ಬಿಡಬೇಡಿ. ನಿರಂತರ ಪ್ರಯತ್ನ ಮಾಡಿದರೆ ಒಂದು ದಿನ ಯಶಸ್ಸು ಖಂಡಿತವಾಗಿ ನಮ್ಮದಾಗ್ತದೆ.